ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ಸೌಜನ್ಯ ಅವರ ಕೇಸಲ್ಲಿ 3 ಜನ ಅಕ್ಯೂಸ್ಡ್, ದ ಜೈನ್ ಬಾಯ್ಸ್ ಅಂತ ಏನು ಕರಿತಾ ಇದ್ದಾರೆ. ಸೊ ಅವ್ರು ಹೇಳುವ ಪ್ರಕಾರ ಅವ್ರ ಮೇಲೆ ಹಲವಾರು ಸಲ ಇನ್ವೆಸ್ಟಿಗೇಷನ್ ನಡೆದಿದೆ, ತನಿಖೆ ನಡೆದಿದೆ ಆ್ಯಂಡ್ ಬ್ರೈನ್ ಮ್ಯಾಪಿಂಗ್ ಕೂಡ ಆಗಿದೆ ಅಂತ, ಬ್ರೈನ್ ಮ್ಯಾಪಿಂಗ್ ಆ್ಯಂಡ್ ನಾರ್ಕೋ ಟೆಸ್ಟ್ ಕೂಡ ಆಗಿದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಸೊ ಆದ್ರೂ ಕೂಡ ಜನರು ನಮ್ಮ ಮೇಲೆ ಅಪಾದನೆ ಮಾಡ್ತಾ ಇದ್ದಾರೆ, ನಮ್ಮನ್ನ ಬಿಟ್ಬಿಡಿ, ನಾವು ನಿರಪರಾಧಿಗಳು ಅಂತ ಬಹಳಷ್ಟು ಅವರ ವಿಡಿಯೋ ಇಂಟರ್ವ್ಯೂಸ್ ಅಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಸೊ ಈಗ ಪ್ರಶ್ನೆ ಅವ್ರು ಹೇಳ್ತಾರೆ, ಬ್ರೈನ್ ಮ್ಯಾಪಿಂಗ್ ನಾವಂತರೂ ಕೊಟ್ಟಿದ್ದೀವಿ, CBI ಅವ್ರಿಗೆ ಕೇಳಿ ನೀವು ರಿಪೋರ್ಟ್ ಅವ್ರ ಪ್ರಕಾರ ಸರಿ ಇದೆಯಾ ಇಲ್ಲ ತಪ್ಪಿದೆಯಾ ಅಂತ. ಸೊ ಈಗ ಬ್ರೈನ್ ಮ್ಯಾಪಿಂಗ್ ಅಂದ್ರೆ ಏನು, ನಾರ್ಕೋ ಅಂದ್ರೆ ಏನು, ಪಾಲಿಗ್ರಾಫ್ ಅಂದ್ರೆ ಏನು, ಈ 3 ಟೆಸ್ಟ್ ಯಾರು ಅಪರಾಧಿಗಳಿರ್ತಾರಲ್ಲ ಅವ್ರನ್ನ ಕಂಡುಹಿಡಿಯೋಕ್ಕೆ ಇರುವಂತಹ ಟೆಸ್ಟ್. ಈಗ ಎಷ್ಟೇ ನೀವು ಸುಳ್ಳ ಮುಚ್ಚಿಡಕ್ಕೂ ಟ್ರೈ ಮಾಡಿದ್ರು ಈ 3 ಟೆಸ್ಟಲ್ಲಿ ಆಚೆ ಹಾಕೋಕ್ಕೆ ಟ್ರೈ ಮಾಡ್ತಾರೆ ಪೊಲೀಸು ಇಲ್ಲ ಡಾಕ್ಟರ್ಸು. ಬಟ್ ಈ 3 ಟೆಸ್ಟು 100% ವ್ಯಾಲಿಡ್ ಇಲ್ಲ. ಬಟ್ ಅದಕ್ಕೆ ಸುಮಾರು ಕೋರ್ಟಲ್ಲಿ ಒಂದೊಂದು ಕೇಸಲ್ಲಿ ಇದನ್ನ ಕನ್ಸಿಡರ್ ಮಾಡ್ತಾರೆ, ಒಂದೊಂದು ಕೇಸಲ್ಲಿ ಇದನ್ನ ಕನ್ಸಿಡರ್ ಮಾಡಲ್ಲ. ಈಗ ಪಾಲಿಗ್ರಾಫಿಕ್ ಟೆಸ್ಟ್ ಅಂದ್ರೆ ಇದನ್ನ ಲೈಟ್ ಡಿಟೆಕ್ಟರ್ ಟೆಸ್ಟ್ ಅಂತಾರೆ. ಸೊ ಈಗ ನಿಮ್ಗೆ ಕೈಗಳಿಗೆ ಸೆನ್ಸರ್ಸ್ನ ಹಾಕ್ಬಿಟ್ಟು ನಿಮ್ಗೆ ಒಂದಿಷ್ಟು ಕ್ವಶನ್ ಕೇಳ್ತಾರೆ. ನೀವೇನಾದ್ರೂ ಸುಳ್ಳು ಹೇಳೋ ತರ ಇದ್ರೆ ನಿಮ್ಮ ಹಾರ್ಟ್ ಬೀಟ್ ಇಲ್ಲ ನಿಮ್ಮ ಪಲ್ಸ್ ರೇಟು ಮತ್ತೆ ನಿಮ್ಮ BP ವೇರಿಯೇಷನ್ ಆಗುತ್ತೆ. ಸೊ ಆ ವೇರಿಯೇಷನ್ ನಿಮ್ಮ ನಾರ್ಮಲ್ ರೇಟ್ಗೆ ಮತ್ತೆ ನಿಮ್ಮ ವೇರಿಯೇಷನ್ ರೇಟ್ನ ಕಂಪೇರ್ ಮಾಡ್ಬಿಟ್ಟು ಅವರು ಡಿಸೈಡ್ ಮಾಡ್ತಾರೆ ನೀವು ಸುಳ್ಳು ಹೇಳ್ತಿದ್ದೀರಾ ಇಲ್ಲ ಸತ್ಯ ಹೇಳ್ತಿದ್ದೀರಾ ಅಂತ. ಬಟ್ ಇದರಲ್ಲಿ ಸುಳ್ಳು ಹೇಳೋದನ್ನು ಸತ್ಯ ಹೇಳುವ ತರ ಮುಚ್ಚಾಕಕ್ಕೆ ಬಹಳ ಈಸಿ. ಸುಮಾರು ಜನ ಸುಳ್ಳುನು ಸತ್ಯ ತರ ಹೇಳ್ತಾರೆ, ಆ ಹಾರ್ಟ್ ರೇಟ್ BP-ನ ಕಂಟ್ರೋಲ್ ಮಾಡ್ಬಿಟ್ಟೆ ಸುಳ್ಳು ಹೇಳ್ತಾರೆ. ಸೊ ಪಾಲಿಗ್ರಾಫ್ ಟೆಸ್ಟ್ ಇಟ್ ಇಸ್ ನಾಟ್ ಕನ್ಸಿಡರ್ಡ್ ಟು ಬಿ ವೆರಿ ಎಫೆಕ್ಟಿವ್. ನೆಕ್ಸ್ಟ್ ಬರೋದಾದ್ರೆ ನಾರ್ಕೋ ಟೆಸ್ಟ್ ಅಂದ್ರೆ ಒಂದು ಸೆಡೇಟಿವ್ ಕೊಟ್ಬಿಟ್ಟು ನಿಮ್ನ ಅನ್ಕಾನ್ಶಿಯಸ್ ಮಾಡಿ, ಅನ್ಕಾನ್ಶಿಯಸ್ ಅಂದ್ರೆ ಸ್ವಲ್ಪ ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಇರ್ತೀರ, ನಮ್ನೆಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಮೋಸ್ಟ್ಲಿ ಯೂಸ್ ಮಾಡೋದು ಸೋಡಿಯಂ ಪೆಂಟೋಥಾಲ್ ಅಂತ ಒಂದು ಡ್ರಗ್ ಇದೆ. ಇದನ್ನ ಕೊಟ್ಟಾಗ ಒಂದು ಹಾಫ್ ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಅವನು ಕ್ರೈಮ್ ಮಾಡಿರೋನು ಇರ್ತಾನೆ. ಸೊ ಆವಾಗ ಇವರು ಅವನ ಸಬ್ ಕಾನ್ಶಿಯಸ್ ಬ್ರೈನ್ಗೆ ಕ್ವಶನ್ಸ್ ಕೇಳಿದಾಗ ಅವನ ಬ್ರೈನ್ ಅಲ್ಲಿ ಏನೇನು ಇಮೇಜ್ ಇದೆ, ಏನೇನು ಸತ್ಯ ಇದೆ, ಏನೇನು ನಡೆದಿದೆ ಅದನ್ನ ಆಚೆ ಹಾಕ್ತಾನೆ. ಬಟ್ ಇದ್ರಲ್ಲೂ ಅವನು ಅಮೂಲಲ್ಲಿ ಇರ್ತಾನೆ, ಇದನ್ನ ಹ್ಯಾಲುಸಿನೇಷನ್ ಅಂತ ಇರ್ತೀವಿ. ಅವನು 100% ಕರೆಕ್ಟ್ ಮೈಂಡ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರಕ್ಕೆ ಆಗೋದಿಲ್ಲ ಇದೊಂದು. ಸೊ ಈಗ ಆ ಒಂದು ಹ್ಯಾಲುಸಿನೇಷನ್ ಸ್ಟೇಟ್ ಅಲ್ಲಿ ಅವನು ಇಲ್ದಿದ್ದನ್ನು ಕ್ರಿಯೇಟ್ ಮಾಡಿ ಹೇಳ್ಬೋದು ಅಂತ ಸುಮಾರು ಜನ ಅಭಿಪ್ರಾಯ ಕೊಡ್ತಾರೆ. ಸೊ ಈ ಟೆಸ್ಟ್ ಕೂಡ ಅಷ್ಟು ಎಫೆಕ್ಟಿವ್ ಆಗಿಲ್ಲ. ಬಟ್ ಅವನು ಹೇಳೋ ಸ್ಟೇಟ್ಮೆಂಟು ಮತ್ತೆ ಬೇರೆ ಜನ ಹೇಳೋ ಸ್ಟೇಟ್ಮೆಂಟ್ನ ಕಂಪೇರ್ ಮಾಡಿ ಅದರಲ್ಲಿ ಸಿಮಿಲಾರಿಟೀಸ್ ಇದೆ ಅಂದ್ರೆ ದೆನ್ ದೇ ಕ್ಯಾನ್ ಡಿಸೈಡ್ ಹೌದು ಇವನೇ ಕ್ರೈಮ್ ಮಾಡಿದ್ದಾನೆ ಅಂತ. ಬಟ್ ಥರ್ಡ್ ಅಂಡ್ ಮೋಸ್ಟ್ ಪವರ್ಫುಲ್ ಒಂದು ಡಿವೈಸ್ ಬಂದ್ಬಿಟ್ಟು ಬ್ರೈನ್ ಮ್ಯಾಪಿಂಗ್ ಅಂತ. ಬ್ರೈನ್ ಮ್ಯಾಪಿಂಗ್ ಅಂದ್ರೆ ನಮ್ಮ ಮೆದುಳಲ್ಲಿ ಏನೇನಿದೆ, ಏನೇನು ಸಿಗ್ನಲ್ಸ್ ಜನರೇಟ್ ಆಗುತ್ತೆ ಅದನ್ನ MRI ಇಮೇಜ್, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಅಂತ ಕರಿತೀವಿ, ಅದ್ರ ಮೂಲಕ ಒಂದು ನಮ್ಮ ಬ್ರೈನ್ ಮ್ಯಾಪ್ನ ರೆಡಿ ಮಾಡ್ತಾರೆ. ಸೊ ಇದರಲ್ಲಿ fMRI ಅಂತ ಕೂಡ ಯೂಸ್ ಮಾಡ್ತಾರೆ, ಫಂಕ್ಷನಲ್ MRI ಅಂದ್ರೆ ನಮ್ಮ ಬ್ರೈನಲ್ಲಿರುವ ಬೇರೆ ಬೇರೆ ಗ್ರೇ ಮ್ಯಾಟರ್, ಡಾರ್ಕ್ ಮ್ಯಾಟರ್ ಅಲ್ಲಿ ಹೇಗೆ ಬ್ಲಡ್ ಫ್ಲೋ ಆಗುತ್ತೆ, ಯಾವುದೋ ಒಂದೊಂದು ಪಾರ್ಟ್ ನಾವು ಸತ್ಯ ಹೇಳ್ಬೇಕಾದ್ರೆ ಸುಳ್ಳು ಹೇಳ್ಬೇಕಾದ್ರೆ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗೋದಾಗುತ್ತೆ, ಕಾಂಟ್ರಾಕ್ಟ್ ಆಗೋದಾಗುತ್ತೆ, ಅಲ್ಲಿ ಸಿಗ್ನಲ್ಸ್ ಜಾಸ್ತಿ ಆಗೋದಾಗುತ್ತೆ. ಸೊ ಇದ್ರ ಮೇಲೆ ಬೇರೆ ಅವರು ನಾರ್ಮಲ್ ಸ್ಟೇಟ್ ಅಲ್ಲಿ ಇದ್ದಾಗ ಮತ್ತೆ ಸುಳ್ಳು ಹೇಳುವಂತಹ ಸ್ಟೇಟ್ ಅಲ್ಲಿ ಇದ್ದಾಗ ಆ ಒಂದು ಸಿಗ್ನಲ್ಸ್ನ ಕಂಪೇರ್ ಮಾಡ್ತಾರೆ. ನಾರ್ಕೋ ಮತ್ತೆ ಪಾಲಿಗ್ರಾಫ್ ಅಲ್ಲಿ ಕ್ವೆಶನ್ಸ್ನ ಡೈರೆಕ್ಟ್ ಆಗಿ ಕೇಳ್ತಾರೆ. ಬಟ್ ಬ್ರೈನ್ ಮ್ಯಾಪಿಂಗ್ ಅಲ್ಲಿ ಅವರು ಇಮೇಜಸ್ನ ಇಲ್ಲ ಸೌಂಡ್ನ ಇವರು ಕ್ರೈಮ್ ಮಾಡಿರೋರು ಯಾರು ಇರ್ತಾರಲ್ಲ ಅವ್ರಿಗೆ ತೋರಿಸ್ತಾರೆ. ಸೊ ಆ ಇಮೇಜ್ ಮತ್ತೆ ಆ ಸೌಂಡ್ಗೆ ಬ್ರೈನ್ ಹೇಗೆ ರಿಯಾಕ್ಷನ್ ಕೊಡುತ್ತೆ ಮತ್ತೆ ಆ ಸಿಗ್ನಲ್ ರಿಪೀಟೆಡ್ ಆಗಿರುತ್ತಾ ಅಂತ ವೆರಿಫೈ ಮಾಡಿ ಅವನು ಅಪರಾಧಿನ ನಿರಪರಾಧಿನ ಅಂತ ಡಿಸೈಡ್ ಮಾಡ್ತಾರೆ. ಬಟ್ ಬ್ರೈನ್ ಮ್ಯಾಪಿಂಗ್ ಅಲ್ಲಿ ಬರುವಂತಹ ಒಂದು ರಿಸಲ್ಟ್ ಏನಿರುತ್ತೆ ಅದನ್ನ 100% ಅಕ್ಯುರೇಟ್ ಅನ್ನೋಕ್ಕಾಗಲ್ಲ, ಬಟ್ ಅರೌಂಡ್ 99% ಅಕ್ಯುರೇಸಿ ಇರುತ್ತೆ ಅಂತ ಹೇಳ್ಬೋದು. ಸೊ ಈಗ ಇವರಿಷ್ಟು 3 ಅಕ್ಯೂಸ್ಡ್ ದ ಜೈನ್ ಬಾಯ್ಸ್ ಏನು ಹೇಳಿದ್ದಾರೆ ಅವರ ಕಥೆಯಲ್ಲಿ ನಾವು ಎಲ್ಲ ಟೆಸ್ಟ್ಗೆ ಒಳಪಟ್ಟಿದ್ದೀವಿ ಅಂತ, ಆ ಟೆಸ್ಟ್ ರಿಪೋರ್ಟ್ಸ್ನ ಕೂಡ ನೋಡಬೇಕಾಗಿದೆ. ಸಾಧ್ಯವಾದರೆ ಮತ್ತೊಂದ್ಸತಿ ಅವ್ರನ್ನ ರೀಇನ್ವೆಸ್ಟಿಗೇಷನ್ ಅಲ್ಲಿ ಈ 3 ಟೆಸ್ಟ್ ಅಲ್ಲೂ ಇನ್ವಾಲ್ವ್ ಮಾಡಿದ್ರೆ ಒಳ್ಳೇದು. ಅಂಡ್ ಅವರು ಕೂಡ ಹೇಳ್ತಾ ಇದ್ದಾರೆ ನೀವು ಗಿರೀಶ್ ಮಟ್ಟಣ್ಣನ್ ಅವರು ಕೂಡ ಇದನ್ನ ಬ್ರೈನ್ ಮ್ಯಾಪಿಂಗ್ಗೆ ಇನ್ವಾಲ್ವ್ ಮಾಡಿ, ಆಮೇಲೆ ಮಹೇಶ್ ಅವ್ರನ್ನ ಕೂಡ ಮತ್ತೆ ಸೌಜನ್ಯ ಅವ್ರ ತಾಯಿನ ಕೂಡ ಈ ಟೆಸ್ಟ್ಗೆ ನೀವು ಕರೆದ್ರೆ ನಾವು ಬರ್ತೀವಿ ಅಂತ ಅವರು ಕೂಡ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಸೊ ನೋಡಬೇಕಾಗಿದೆ ರೀಇನ್ವೆಸ್ಟಿಗೇಷನ್ ಅಲ್ಲಿ ಈ 3 ಟೆಸ್ಟ್ನ ಮಾಡಿದ್ರೆ ಬಹುಶಃ ಏನು ಸತ್ಯ ಅಡಗಿದೆ ಅದನ್ನ ಹೊರಗಾಕಕ್ಕೆ ಸುಲಭ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ದಿ ಎಂಡ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಫ್ ಯು ಲೈಕ್ ಮೈ ಚಾನಲ್, ಲೈಕ್ ಮೈ ವ್ಲಾಗ್ಸ್, ಪ್ಲೀಸ್ ಡೂ ಹಿಟ್ ದಟ್ ಸಬ್ಸ್ಕ್ರೈಬ್ ಬಟನ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.